ಗೈಸ್ ತುಂಬ ಜನ ಈ ರೋಡಲ್ಲಿ ಓಡಾಡಿರ್ತೀರಾ. ಸುಮಾರು ಕಂಟೆಂಟ್ ಕ್ರಿಯೇಟರ್ ಸಹ ಈ ರೋಡ್ನ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಬಟ್ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಪೊಲಿಟಿಕಲ್ ಲೀಡರ್ಸ್ ಕಡೆಯಿಂದ. ಆದರೂ ನೋಡಿ ಗುಡಿಗಳು ನೋಡ್ರಿ ಎಷ್ಟಿದ್ದಾವೆ ಅಂತ. ಸುಮಾರು ಟ್ರಾನ್ಸ್ಪೋರ್ಟೇಷನ್ ನಡೆಯೋದೇ ಈ ಒಂದು ರೋಡಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ಎಜುಕೇಷನ್ ಕಡೆ ಬರೋದಾದರೆ ತುಂಬ ಜನ ಸ್ಟೂಡೆಂಟ್ಸ್ ಆಗಲಿ ಎಲ್ಲ ಬಸ್ ವ್ಯಾನ್ಸು ಎಲ್ಲ ಹೋಗೋದೇ ಈ ರೋಡಲ್ಲಿ. ನೋಡ್ರಿ ಯಾವ ರೀತಿ ಇದೆ ಅಂತ ರೋಡು. ಸುಮಾರು 1.5 ತಿಂಗಳು 2 ತಿಂಗಳಿಂದ ಇದೇ ಥರ ಇದೆ ರೋಡು. ಯಾರು ರೆಡಿ ಮಾಡಿಸಿಲ್ಲ ಗುರು. ಸುಮ್ಮನೆ ಮೈಕ್ ಕೊಟ್ಟರೆ ಮಾತಾಡ್ತಾರೆ ಹೊರತು ಯಾವುದೇ ಕೆಲಸಗಳು ಮಾಡ್ತಿಲ್ಲ. ತುಂಬ ಸಫರ್ ಆಗ್ತಿದ್ದಾರೆ ಜನರು. ಅದುವೇ ಮೇಯ್ನ್ ರೈತರ ಕಡೆ ಬರೋದಾದರೆ ಡೈಲಿ ಹೂವು ತೊಗೊಂಡೋಗೋದು ಮಾರ್ಕೆಟ್ಗೆ ಅದು ರೈತರೇ. ಅವ್ರು ತುಂಬ ಸಫರ್ ಆಗ್ತಿದ್ದಾರೆ. ಇದಕ್ಕೇನಾದರೂ ರೀಸನ್ ಅಂತ ಏನಾದರೂ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಗೈಸ್, ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಸ್ಟಾಲ್ಗಳನ್ನೇ ರೋಡ್ಗಳಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲಿ ಅಂತ ತೋರಿಸಿದ್ದು ನೋಡಿ. ಏನು ಕ್ರೇಜಿ ಎಲ್ಲ ಫ್ಲವರ್ಸ್. ಈಗ ಸಮ್ಮರಲ್ಲಿ ಆ್ಯಕ್ಚುಲಿ ಒಣಗೋಗುತ್ತೆ, ಬಟ್ ಈ ಟ್ರೀಸ್ ಮಾತ್ರ ಇಷ್ಟು ಕಲರ್ಫುಲ್ ಫ್ಲವರ್ಸ್ ಇದೆ ನೋಡಿ. ಯಪ್ಪ ಕ್ರೇಜಿ ಗುರು. ಈ ಥರ ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ. ಲಾರಿಂಗೆಲ್ಲ ಈ ಥರ ಉದುರಿದಾಗ. ಗೈಸ್, ತುಂಬ ಜನ ನಾನು ನೋಡಿರೋ ಪ್ರಕಾರ ಸಿಗ್ನಲ್ನ ದಾಟಿ ಹೋಗ್ಬೇಕಂತ ಹೇಳಿದ್ರೆ ಚೂಸ್ ಮಾಡೋದು ಇದೇ ರೋಡ್ನ. ಈ ಆರ್ಚ್ ಕೆಳಗಡೆ ಹೋಗಿ ಮಾರ್ಕೆಟ್ ಇದೆಯಲ್ಲ ಆ ಕಡೆಯಿಂದ ಹೋಗ್ತಾರೆ. ಯಾಕೆ ಯಾರಿಗೂ ರೀಸನ್ ಏನಾದರೂ ಗೊತ್ತಿದ್ರೆ ಯಾಕೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ರೀಸನ್ ಕರೆಕ್ಟ್ ಇದಿರುತ್ತೆ ಅಂತ. ಆ್ಯಂಡ್ ದೆನ್ ಯಾವ ಕಮೆಂಟ್ಗೆ ಹೈಯೆಸ್ಟ್ ಲೈಕ್ ಬರುತ್ತೆ ಅಂತ ನೋಡೋಣ.